ಹೇಗೆ ಅರಿವು ಮೂಡಿಸ್ಬೋದು ಸರ್? ಪರಿಸರದ ಬಗ್ಗೆ ಮಕ್ಕಳಲ್ಲಿ ಹೇಗೆ ಅರಿವು ಮೂಡಿಸ್ಬೋದು? ಪರಿಸರದ ಬಗ್ಗೆ ಮಕ್ಕಳಲ್ಲಿ ಹೇಗೆ ಅರಿವು, ಅವರು ಪರಿಸರ ಪ್ರೇಮಿ ಆಗ್ಬೇಕಂದ್ರೆ ಹೇಗೆ ಮಾಡಿಸ್ಬೇಕು? ನಾವು ಪ್ರತಿ ಸಲ ನಾವು ಗಿಡ ಮರ ನೆಡ್ತೇವೆ, ಅದರಿಂದ ನಮ್ಗೆ ಏನೇನು ಅನುಕೂಲ ಆಗುತ್ತೆ, ಅದು ಒಂದು ಇದು ಕಾರ್ಬನ್ ಆಕ್ಸೈಡ್ ತಗೊಂಡು ಆಕ್ಸಿಜನ್ ನಮ್ಗೆ ಕೊಡುತ್ತೆ. ಇದು ಒಂದು ನಮಗೆ ಜೀವ ಉಳಿದಂಗೆ. ಓಕೆ, ಸರಿ ಸರ್. ಪರಿಸರ ಪ್ರಿಯ ಸಂಘ ಮಾಡ್ಕೊಂಡಿರೋದು ನಾವು ಬೆಳಗಿನ ಜಾವ ಒಂದು 50 ಜನ ವಾಕಿಂಗ್ ಮಾಡ್ತಾ ಇರ್ತೀವಿ. ಬೆಳಗಿನ ಜಾವ ವಾಕಿಂಗ್ ಮಾಡ್ತಾ ಇರ್ತೀವಿ. ಆ ವಾಕಿಂಗ್ ಮಾಡುವಾಗ ಎಲ್ಲ ಒಗ್ಗಟ್ಟಾಗಿ ಯಾವುದೇ ಒಂದು ನಮ್ಮ ಲೇಔಟ್ ಅಲ್ಲಿ ಯಾರಿಗಾರ ಪ್ರಾಬ್ಲಮ್ ಆಯ್ತು ಅಂದ್ರೆ ಅವ್ರಿಗೆಲ್ಲ ನಾವು ಸಪೋರ್ಟ್ ಮಾಡೋದು, ನಮ್ಮ ಕಡೆ ಏನಾದ್ರು ಸಹಾಯ ಮಾಡೋದು. ಆಮೇಲೆ ಅಲ್ಲಿ ಗಿಡ ಮರಗಳನ್ನ ನೆಡೋದು, ನಮ್ಮ ಪಾರ್ಕಲ್ಲಿ ಗಿಡ ಮರಗಳೆಲ್ಲ ನೆಡೋದು. ಆಮೇಲೆ ನಮ್ಮ ಪಾರ್ಕ್ನಲ್ಲಿ ನಮ್ಮ ಸಂಘ ಇರ್ತೀವಲ್ಲ ವ್ಯಕ್ತಿಗಳು, ಯಾರಿಗಾರ ಒಬ್ರಿಗೆ ಮನೇಲಿ ಪ್ರಾಬ್ಲಮ್ ಬರ್ತೋನಿ ಆಗ ನಮ್ಮ ಕಡೆ ಏನಾಗುತ್ತೆ ಸಹಾಯ ಮಾಡ್ತಾ ಇದ್ವಿ. ಈ ಥರ ಇದ್ದು ಒಂದು ಸಂಘ ಮಾಡ್ಕೊಂಡ್ರೆ ಆ ಸಂಘದಿಂದ ಎಲ್ಲ ನಡೀತಾ ಇದೆ. ಈಗ ನಮ್ಮ ಸಂಘದಲ್ಲಿ 105 ಜನ ಇದ್ದಾರೆ ಈಗ. ಆಮೇಲೆ ಪ್ರತಿ ತಿಂಗಳು ಕೊನೆ ಗುರುವಾರ ಅಲ್ಲಿಂದ ಇಲ್ಲಿವರೆಗೂ ವಾಕತಾಣ ನಡ್ಕೊ ಬರ್ತೀವಿ. ನಡ್ಕೊ ಬಂದು ಎಲ್ಲರೂ ಒಂದು ಸಮೂಹ ಸದಸ್ಯ. ಆಮೇಲೆ ನಮ್ಮ ಸಂಘದ ವತಿಯಿಂದ ನೋಡಿ ರಿಪಬ್ಲಿಕ್ ಡೇ ಆಗಲಿ, ಆಮೇಲೆ ಸ್ವಾತಂತ್ರ್ಯ ದಿನೋತ್ಸವ, ರಾಜ್ಯೋತ್ಸವ, 4 ನ್ಯಾಷನಲ್ ಹಬ್ಬವನ್ನು ಆಚರಿಸ್ತೀವಿ ಎಲ್ಲರೂ ಒಗ್ಗಟ್ಟಾಗಿ. ಅವತ್ತೆಲ್ಲರಿಗೂ ತಿಂಡಿ ಎಲ್ಲ ವಿತರಣೆ ಕೊಡ್ತೀವಿ. ತಿಂಡಿ ಇದೆಲ್ಲ ಇರುತ್ತೆ ಪ್ರತಿ 4 ದಿನವೇ. ಆಮೇಲೆ ಸಂಘದಲ್ಲಿ ಯಾವುದೇ ಒಬ್ಬ ಬರ್ತಡೇ ಆಯಿತು ಆಗ ಅವರೆಲ್ಲ ಸಂಘದಲ್ಲಿ ಬರ್ತಡೇ ಮಾಡೋದು. ಆ ಬರ್ತಡೇ ಎಲ್ಲರಿಗೂ ಉಪಹಾರ ವ್ಯವಸ್ಥೆ ಮಾಡೋದು, ಬಡವರು ಮಕ್ಕಳಿಗೆ ಎಲ್ಲ ವ್ಯವಸ್ಥೆ ಮಾಡ್ತಾ ಇರ್ತೀವಿ. ಇದು ನಮ್ಮ ಸಂಘದ ಉದ್ದೇಶ. ನಮ್ಮ ಸಂಘದಲ್ಲಿ ಇನ್ನೂ ಅಧ್ಯಕ್ಷರು ಇದ್ದಾರೆ, ಬಂದಿಲ್ಲ. ಮುಂದಕ್ಕೆ ಭಾರಿ ಜೋರಾಗಿ ಇದು ಮಾಡ್ತಾ ಇದ್ದೀವಿ. ಪ್ರತಿ ವರ್ಷ ಪರಿಸರ ಮಾಡ್ತೀವಿ ನಾವು. ಪರಿಸರ ಮಾಡ್ತೀವಲ್ಲ, ನಾವು ಪರಿಸರ ಪ್ರಿಯ ಸಂಘ ಅಂತಾನೆ ಮಾಡ್ಕೊಂಡಿರೋದು. ನಾವು ಇದನ್ನೆಲ್ಲ ಪಾರ್ಕ್ ಎಲ್ಲ ನಾವು ನೀಟಾಗಿ ನಾವೇ ಕಸ ಗುಡಿಸೋದು, ಪಾರ್ಕ್ ಬೆಳೆಸೋದು, ನೀರು ಹಾಕೋದು, ಇದೆಲ್ಲ ನಾವೇ ಸ್ವಂತ ಮಾಡ್ಕೊಳ್ತಾ ಇದ್ದೀವಿ. ಪರಿಸರ ಪ್ರತಿ ವರ್ಷ ಪರಿಸರ ದಿನಾಚರಣೆನೂ ಆಚರಿಸ್ತೀವಿ. MLA ಅವ್ರಿಗೋ ಯಾರೋ ಒಳ್ಳೆಯವ್ರಿಗೆ ಯಾರಿಗಾನ ಕರೆಸಿ ಇದು ಮಾಡ್ತೀವಿ. ಮತ್ತು ಅಲ್ಲೆಲ್ಲ ಕ್ಲೀನ್ ಮಾಡ್ತಾರಲ್ಲ ಅವ್ರಿಗೆಲ್ಲ ಸನ್ಮಾನ ಮಾಡ್ತೀವಿ. BBMPನವ್ರಿಗೆ ಬಿಡ್ತಾರಲ್ಲ ರಸ್ತೆ ಎಲ್ಲ, ಅದರಲ್ಲಿ ಆ ವರ್ಷ ಯಾರು ಒಳ್ಳೆ ಕೆಲಸ ಮಾಡಿದ್ದಾರೆ ಅವ್ರಿಗೆ ಕರೆಸ್ಬಿಟ್ಟು ಸನ್ಮಾನ ಮಾಡೋದು, ಒಳ್ಳೆ ಕೆಲಸಗಳನ್ನ ಮಾಡಿಕೊಡ್ತೀವಿ. ಯಾವುದೇ ದುಡ್ಡಿನ ವ್ಯವಹಾರ ಇಲ್ಲ, ಎಲ್ಲ ನಮ್ಮ ಸ್ವ ಇಚ್ಛೆಯಿಂದ ಮಾಡೋದಿಲ್ಲ. ಮತ್ತೆ ಇನ್ನೆರಡು ಸರ್, ಪರಿಸರದ ಬಗ್ಗೆ ನಿಮ್ಮ ಅಭಿಪ್ರಾಯಗಳು, ಹೇಗೆ ಕಾಪಾಡಬೇಕು ಅನ್ನೋದು ಹೇಳಿ ಸರ್. ಈ ಪವಿತ್ರ ಕ್ಷೇತ್ರ ರಾಘವೇಂದ್ರ ಸ್ವಾಮಿ ಅಂದರೆ ಎಲ್ಲರಿಗೂ ಇಷ್ಟವಾದಂಥ ದೇವರು. ಆ ಒಂದು ದೃಷ್ಟಿಯಲ್ಲಿ ಆ ಗುರು ರಾಘವೇಂದ್ರ ಎಲ್ಲರಿಗೂ ಕಾಪಾಡಿ ಸರ್ವೇ ಜನ ಸುಖನೋ ಭವಂತು ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೇನೆ. ಪರಿಸರದ ಬಗ್ಗೆ ಮಕ್ಕಳಲ್ಲಿ ಹೇಗೆ ಅರಿವು ಮೂಡಿಸ್ಬೋದು? ನಾವು ಪರಿಸರನ ಉಳಿಸ್ಬೇಕು, ಸ್ವಚ್ಛವಾಗಿಡಬೇಕು. ಪರಿಸರ ಉಳಿಸಿದ್ರೆ ನಮ್ಮ ಉಸಿರು. ಮನೆಗೊಂದು ಗಿಡ, ಊರಿಗೊಂದು ವನ, ದೇಶಕ್ಕೊಂದು ಕಾಡು ಅಂದಂಗೆ ಈ ಪರಿಸರದ ವತಿಯಿಂದ ನಾವು ಹೇಳಲಿಕ್ಕೆ ಇಷ್ಟಪಡ್ತೇವೆ. ಸ್ವಚ್ಛತೆ, ಹಸಿರುವುದು ಉಸಿರೇ ನಮ್ಮ ಹಸಿರೇ ನಮ್ಮ ಉಸಿರು. ಸರ್, ಒಂದು ಸ್ಲೋಗನ್ ಹೇಳ್ತೀರಾ? ಪರಿಸರದ ಒಂದು ಸ್ಲೋಗನ್ ಹೇಳ್ತೀರಾ? ಎಲ್ಲರೂ ಒಟ್ಟಿಗೆ ಒಂದೇ ಸತಿ ಹಸಿರೇ ಉಸಿರು ಅಂತ ಹೇಳ್ಬಿಡಿ ಸರ್. ಹಸಿರೇ ಉಸಿರು, ಹಸಿರೇ ಉಸಿರು, ಹಸಿರೇ ಉಸಿರು, ಹಸಿರೇ ಉಸಿರು, ಹಸಿರೇ